ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಏನಿದು ನಿಂಬೆಹಣ್ಣು ತಟ್ಟೆ ಎಲ್ಲ ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ ಆಷಾಢ ಮಂಗಳವಾರ ಅಲ್ವಾ? ಶುಕ್ರವಾರನೂ ದೀಪ ಹಚ್ಚಿದೆ, ಅದು ವೀಡಿಯೋ ಮಾಡಿದೆ. ತುಂಬ ಅದೇನೋ ಅಪ್ಲೋಡ್ ಮಾಡೋಕ್ಕೆ ಬರ್ತಾಯಿಲ್ಲ ವೀಡಿಯೋ, ಅದಕ್ಕೆ ತಿರ್ಗಾ ಮಂಗಳವಾರ ಮಾಡಿ ಶುಕ್ರವಾರ ಮಂಗಳವಾರ ಈಗ ತುಂಬ ಶ್ರೇಷ್ಠವಾದ ದಿನ ಅಲ್ವಾ ಆಷಾಢ. ಹೆಣ್ಣು ದೇವ್ರುಗಳಿಗೆ ನಿಂಬೆಹಣ್ಣು ದೀಪ ಮತ್ತು ಬೇರೆ ದೇವ್ರುಗಳಿಗೆ ಬೆಲ್ಲದ ತುಪ್ಪದ ಆರತಿ ಇವೆಲ್ಲನೂ ಮಾಡ್ತಾರೆ. ಅದಕ್ಕೆ ನಮ್ಮ ಮನೆ ಹತ್ರ ಒಂದು ಕಾಳಿಕಾಂಬ ಸೌಮ್ಯ ಕಾಳಿಕಾ ದೇವಿ ಅಂತ ಒಂದು ಟೆಂಪಲ್ ಇದೆ. ಅಲ್ಲಿ ವರ್ಷನೂ ನಾನು ಇದನ್ನು ಮಾಡೇ ಮಾಡ್ತೀನಿ. ಆಷಾಢದಲ್ಲಿ ಹೆಣ್ಣು ದೇವ್ರಿಗೆ ತುಂಬ ಶಕ್ತಿ ಇರುತ್ತಂತೆ. ನಾವೇನೇ ಅಂದ್ಕೊಂಡ್ರೂ ಆಗುತ್ತಂತೆ, ಬೇಗ ಈಡೇರುತ್ತಂತೆ. ಅದಕ್ಕೇ ದೇವರಿಗೆ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಆಷಾಢ ಮುಗಿಯೋಷ್ಟರಲ್ಲಿ 9 ದಿವಸ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೆ. ಮಂಗಳವಾರ ಶುಕ್ರವಾರ ಹಂಗೆ ಹಚ್ಚೋಣ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ಶುಕ್ರವಾರ ಹಚ್ಚಿದ್ದೆ, ಅದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದಲ್ಲ, ಹಾಗೆ ತಿರ್ಗಾ ಮಂಗಳವಾರ ಮಾಡಿಕೊಂಡೆ. ನೋಡಿ, ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಹಚ್ತಾ ಇದ್ದೀನಿ. ಈ ಥರ ಅಕ್ಕಿ ಹಾಕುವಾಗ 3 ಬೊಕ್ಸೆ ಅಕ್ಕಿ ಹಾಕಬೇಕು ತಟ್ಟೆಗೆ. ಇದು ಹಿತ್ತಾಳೆದು ಬಳಸ್ತಾರೆ ನಮ್ಮನೆ, ಅದು ದೇವ್ರದ್ದೇನೆ, ಇದು ಸ್ಟೀಲ್ದು. ಅದ್ರ ಮೇಲೆ ಗಣೇಶ ಲಕ್ಷ್ಮಿ ಎಲ್ಲ ಇದೆ. ನಮ್ಮನೇಲಿ ಹಿತ್ತಾಳೆದು ಇರಲಿಲ್ಲ, ಅದಕ್ಕೆ ಸ್ಟೀಲ್ದ್ರಲ್ಲೇ ಹಚ್ತಾ ಇದ್ದೀನಿ. ನೋಡಿ, ಈ ಥರ ಆಮೇಲೆ ನಿಂಬೆಹಣ್ಣು ಅಂದರೆ ದಿನಕ್ಕೊಂದು ಅನ್ನೋ ಥರ 9 ದಿವಸಕ್ಕೆ 9 ನಿಂಬೆಹಣ್ಣು, ಆ ಥರ ನಿಂಬೆಹಣ್ಣು ಲೆಕ್ಕದಲ್ಲಿ ಹಚ್ಚುತ್ತಾ ಇದ್ದೀನಿ ನಾನು. ಫಸ್ಟ್ನೇ ದಿವಸ ನಾನು 1 ನಿಂಬೆಹಣ್ಣು ಲೆಕ್ಕ ಹಚ್ಚಿದ್ದೆ, ಇದು 2 ನಿಂಬೆಹಣ್ಣು ಲೆಕ್ಕಕ್ಕೆ ಹಚ್ಚುತ್ತಾ ಇದ್ದೀನಿ. ನೋಡಿ, 4 ಇಡ್ತಾಯಿದ್ದೀನಿ, ಅಂದರೆ 4 ಇಡಬಾರ್ದಲ್ಲ, ಅದಕ್ಕೆ 3 ಇಡ್ತಾಯಿದ್ದೀನಿ. 3 ಇಟ್ಟು ಮಧ್ಯದಲ್ಲಿ ಸುಮ್ಮನೆ ಅದು ದೀಪ ಹಚ್ಚದಂಗೆ ಹಂಗೆ ಓಳಿ ಇಟ್ಟಿದ್ದೀನಿ. ಆ ಥರ ಆಮೇಲೆ 2 ಜೋಡಿ ತುಪ್ಪದ ಬತ್ತಿನ ಹಾಕಿ ಹಚ್ಬೇಕು. ಸಿಂಗಲ್ ಒಂದೊಂದು ಹಾಕ್ಬಾರ್ದು, 2 ಜೋಡಿ ತುಪ್ಪದ ಬತ್ತಿ ಹಾಕಬೇಕು. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೀಪ. ನಿಜವಾಗ್ಲೂ ಈ ದೇವ್ರಿಗೆ ಎಷ್ಟು ಪವರ್ ಇದೆ ಅಂದರೆ, ನಾನು ಏನೇ ಅಂದ್ಕೊಂಡು 1 ವಾರ 2 ವಾರ 3 ವಾರದಲ್ಲೆಲ್ಲ ಸಕ್ಸಸ್ ಆಗೇ ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಈ ಸೌಮ್ಯ ಕಾಳಿಕಾ ದೇವಿಯಲ್ಲಿ. ನಮ್ಮ ಲಗ್ಗೆರೆಯಲ್ಲಿ ಇರೋದು ಫುಲ್ಲು ಫೇಮಸ್, ಚಿಕ್ಕದೇ ದೇವಸ್ಥಾನ, ಅವರು ತುಂಬ ಶಕ್ತಿವಂತೆ ಈ ತಾಯಿ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರೂ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಓಕೆನಾ? ಹಣ ಆಸ್ತಿಯಿಂದ ಏನೂ ಬರಲ್ಲ, ಆರೋಗ್ಯವೇ ಮಹಾಭಾಗ್ಯ. ಓಕೆನಾ ಫ್ರೆಂಡ್? ಥ್ಯಾಂಕ್ ಯು, ಬಾಯ್. ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು.